ಹಾಯ್ ಗೈಸ್, ವೆಲ್ಕಮ್ ಟು ಸಂಧ್ಯಾ ಬ್ಲಾಗ್. ಸೊ ಇವತ್ತು ಮಂಡೇ ಆಗಿರೋದ್ರಿಂದ ಮನೇಲಿ ಸ್ವಲ್ಪ ಪೂಜೆ ಮಾಡಬೇಕಾಗಿತ್ತು. ಸೊ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಮನೆಯೆಲ್ಲ ತೊಳೆದು ಸ್ವಲ್ಪ ಫಿಶ್ ಟ್ಯಾಂಕು ಗಲೀಜಾಗ್ಬಿಟ್ಟಿತ್ತು. ಫಿಶ್ ಟ್ಯಾಂಕೆಲ್ಲ ಕ್ಲೀನ್ ಮಾಡಿ ಸೊ ಮತ್ತು ಮನೇಲಿ ಪೂಜೆ ಎಲ್ಲ ಮಾಡಿ ಮುತ್ಯಾಲಮ್ಮ ಟೆಂಪಲ್ಗೆ ಹೋಗ್ಬಿಟ್ಟು ಬಂದೆ. ಮುತ್ಯಾಲಮ್ಮ ಟೆಂಪಲಿಂದ ಸಲೂನ್ ಹತ್ರ ಬಂದೆ. ಸೊ ಸಲೂನ್ನಲ್ಲಿ ಸ್ಟೂಡೆಂಟ್ಸು ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಆಮೇಲೆ ಸ್ವಲ್ಪ ಜನ ಕೇಳ್ತಾಯಿದ್ರು, ನನಗೆ ಇನ್ಸ್ಟಾದಲ್ಲೆಲ್ಲ ಮೆಸೇಜ್ ಆಗ್ತಾಯಿದ್ರಿ, ನೀವು ಪಾರ್ಟ್ಸ್ ಇಟ್ಟಿರೋ ಸ್ಟ್ಯಾಂಡ್ಸ್ ಎಲ್ಲ ಎಲ್ಲಿ ತೊಗೊಂಡ್ರಿ ಅಂತ. ಅದು ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡಿಕೊಂಡೆ. ಸೊ ಲಿಂಕ್ ಕಳಿಸಿ ಅಂದರು. ಒಂದಿಬ್ಬರು ಮೂರು ಲಿಂಕ್ ಕಳಿಸಿದ್ದೀನಿ, ಎಲ್ರಿಗೂ ಕಳ್ಸೋಕ್ಕಾಗ್ತಾಯಿಲ್ಲ. ಸೊ ನೀವೇ ಮೀಶೋದಲ್ಲಿ ಚೆಕ್ ಮಾಡ್ಕೊಳ್ಳಿ, ಇನ್ನೂ ಚೆನ್ನಾಗಿರೋದಿದೆ ತೊಗೊಳ್ಳಿ. ಆಮೇಲೆ ನಾನು ಫಿಶ್ ಟ್ಯಾಂಕ್ ಇಟ್ಟಿದ್ದೀನಲ್ಲ, ಆ ಬೌಲ್ ಎಲ್ಲಿ ತೊಗೊಂಡ್ರಿ ಅಂತಲೂ ಕೇಳ್ತಾಯಿದ್ರಿ. ಅದು ಬಂದು ನಾನು ಕೊಂಗಡಿಯಪ್ಪ ಕಾಲೇಜ್ ರೋಡಲ್ಲಿ ಒಂದು ಫಿಶ್ದು ಶಾಪ್ ಇದೆ. ಸೊ ಅಲ್ಲಿ ತೊಗೊಂಡೆ. ಹೇಳಿದ್ರೆ ನಿಮಗೂ ತರಿಸ್ಕೊಡ್ತಾರೆ. ನಾನಿವತ್ತು ನಿಮಗೆ ಟೊಮೊಟೊ ರಸ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ಸೊ ಇದು ಮಿಕ್ಸಿಯಲ್ಲಿ ರುಬ್ಬಿ ಮಾಡಬಾರ್ದು, ಕೈಯಲ್ಲಿ ಕಲಿಸ್ಬಿಟ್ಟು ಮಾಡೋದು ತುಂಬ ಚೆನ್ನಾಗಿರುತ್ತೆ. ಸೊ ಫಸ್ಟ್ ನಾನು ಒಂದು 5-6 ಟೊಮೊಟೊನ ಸೆಂಟರ್ಗೆ ಕಟ್ ಮಾಡಿಕೊಂಡು ಸ್ವಲ್ಪ ವಾಟರ್ ಇಟ್ಟು, ಕಮ್ಮಿನೇ ವಾಟರ್ ಇಟ್ಕೊಳ್ಳಿ, ನೀರಲ್ಲಿ ಬೇಯೋಕ್ಕಿಟ್ಟೆ. ಅದಾದಮೇಲೆ ಅದಕ್ಕೆ ಒಂದು 5-6 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೆ. ಹಸಿಮೆಣ್ಸಿನ್ಕಾಯಿ ನೀವು ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸೊ ಸಾಂಬಾರು ಪುಡಿ ಇಲ್ಲ ಬರೀ ಚಿಲ್ಲಿ ಪೌಡರ್ನೂ ಹಾಕ್ಕೊಬೋದು. ಸೊ ನಾನು ಹಸಿಮೆಣ್ಸಿನ್ಕಾಯಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕ್ತೀನಿ. ಹಸಿಮೆಣ್ಸಿನ್ಕಾಯಿ ಪ್ಲಸ್ ಸ್ವಲ್ಪ ಹುಣಸೆಹಣ್ಣು ಹಾಕಿ ಬೇಯೋದಕ್ಕಿಟ್ಟೆ. ಅದಕ್ಕೇ ಬೆಳ್ಳುಳ್ಳಿ ಆ್ಯಡ್ ಮಾಡಿಕೊಂಡೆ. ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕಬೇಕು, ಸೊ ರಸಮ್ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣ ಬೇಯಿಸ್ಕೊಂಡು ಅದು ನೀರು ಸಪ್ರೇಟ್ ಮಾಡಿ ಇಟ್ಕೊಂಡೆ. ಯಾಕೆಂದರೆ ತಣ್ಣಗೆ ಆಗಬೇಕಲ್ಲ, ಅದು ಕೈಯಲ್ಲಿ ಕಲಿಸ್ಬೇಕಾಗಿರೋದ್ರಿಂದ. ಸೊ ಅದಾದಮೇಲೆ ಒಂದು ಇದಕ್ಕೆ ಜೀರಿಗೆ, ಮೆಣಸು, ಮೆಂತ್ಯ ಹಾಕ್ಕೊಂಡು ಸ್ವಲ್ಪ ಪುಡಿ ಮಾಡಿಕೊಂಡೆ. ಕುಟಾಣಿಗೆ ಹಾಕ್ಕೊಂಡು ಕುಟ್ಕೊಂಡು ಪುಡಿ ಮಾಡಿಕೊಂಡೆ. ಸೊ ಅದನ್ನು ಪುಡಿ ಮಾಡಿ ಸಪ್ರೇಟ್ ತೆಗೆದಿಟ್ಕೊಂಡೆ. ಮತ್ತು ಒಗ್ಗರಣೆಗೆ ಬೆಳ್ಳುಳ್ಳಿ ಮತ್ತು ಕರಿಬೇವು, ಅರ್ಧ ಲೆಮನ್ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ. ಸೊ ಇದು ಬಾಡಿಗೆ ಮೆಣಸಿನ್ಕಾಯಿ ಇದ್ದರೆ ಸೊ ನೀವು ಆ್ಯಡ್ ಮಾಡ್ಕೊಬೋದು. ಅದಾದಮೇಲೆ ಒಗ್ಗರಣೆಗೆ 1-2 ಸ್ಪೂನ್ ಆಗೋಷ್ಟು ಆಯಿಲ್ ಇಟ್ಟೆ. ಫಸ್ಟು ಬೆಳ್ಳುಳ್ಳಿ ಹಾಕಿ ಬೆಳ್ಳುಳ್ಳಿ ನೀಟಾಗಿ ಫ್ರೈ ಮಾಡಿಕೊಂಡು, ಅದಾದಮೇಲೆ ಕರ್ಬೇವಿನ ಸೊಪ್ಪು ಹಾಕಿ ಕರ್ಬೇವಿನ ಸೊಪ್ಪು ಫ್ರೈ ಮಾಡಿಕೊಂಡು, ಸೊ ಅವಾಗೆ ಪುಡಿ ಮಾಡಿ ಇಟ್ಕೊಂಡಿರೋ ಅಂಥ ಪೆಪ್ಪರು, ಜೀರಿಗೆ ಇದನ್ನೆಲ್ಲ ಪುಡಿನ ಅದಕ್ಕೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಅದು ಫ್ರೈ ಮಾಡಬೇಕು. ಅದ್ರದ್ದು ಹಸಿ ಮಸಾಲೆ ಹೋಗೋಷ್ಟು ಫ್ರೈ ಮಾಡಿಕೊಂಡೆ. ಅದಾದಮೇಲೆ ನಾನು ಬೇಯಿಸಿಟ್ಕೊಂಡಿರೋದನ್ನೆಲ್ಲ ಕೈಯಲ್ಲಿ ಮರ್ಚ್ ಮಾಡಿ ಇಟ್ಕೊಂಡಿದ್ದೆ. ಸೊ ನೀವು ಕೈಯಲ್ಲಿ ಕಲ್ಸೋಕ್ಕಾಗಲ್ಲ ಅಂದರೆ ಮಿಕ್ಸಿಯಲ್ಲೂ ಹಾಕ್ಕೊಬೋದು. ಸೊ ಕೈಯಲ್ಲಿ ಕಲಸಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಕೈಯಲ್ಲಿ ಮಿಕ್ಸ್ ಮಾಡಿದೆ. ಅದನ್ನು ಹಾಕ್ಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತೆ. ಸೊ ನಿಮಗೆ ರಸಮ್ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀವು ವಾಟರ್ ಹಾಕ್ಕೊಬೇಕು. ಸೊ ವಾಟರ್ ಹಾಕ್ಕೊಂಡು ಆಮೇಲೆ ರುಚಿಗೆ ನೋಡಿ, ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಸೊ ಅದಾದಮೇಲೆ ಅದಕ್ಕೆ 1 ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ. ಆಮೇಲೆ ನನಗೆ ಸ್ವಲ್ಪ ಖಾರ ಕಮ್ಮಿ ಅನಿಸ್ತಿತ್ತು. ಸೊ ಹಂಗಾಗಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಂಡೆ. ನೀವು ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ಸೊ ಈ ಟೈಮಲ್ಲಿ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಬೋದು. ಅದಾದಮೇಲೆ ಅದು ಚೆನ್ನಾಗಿ ಕುದಿ ಆದಮೇಲೆ ಅದಕ್ಕೆ ಒಂದು ಅರ್ಧ ಲೆಮನ್ ಜ್ಯೂಸ್ ಹಾಕಿದೆ. ಸೊ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಸೊ ಆಫ್ ಮಾಡಿದೆ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ ಇದು. ಬಿಸಿ ಬಿಸಿ ರೈಸಿಗೆ ತಿನ್ನೋದಕ್ಕೆ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು. ಇದೇ ರೀತಿಯ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.